ಎಲ್ಲರಿಗೂ ನಮಸ್ಕಾರ. ನಾನು ಕವಿತಾ. ಬನ್ನಿ ಇವತ್ತು ಕೆಲವೇ ವಸ್ತುಗಳನ್ನು ಬಳಸಿ ಒಂದು ಅದ್ಭುತವಾದಂಥ ಮೀನು ಸಾರನ್ನು ಹೇಗೆ ಮಾಡೋದು ಅನ್ನೋದನ್ನು ನಾವು ನೋಡ್ಕೊಂಡು ಬರೋಣ. ಈ ಮೀನು ಸಾರು ಏನಾದರೂ ನೀವು ಒಂದು ಸರಿ ಟ್ರೈ ಮಾಡಿದರೆ ನೀವು ಇದನ್ನೇ ಫಾಲೋ ಮಾಡಿ ಇನ್ನು ಮುಂದೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರ. ಅಷ್ಟು ಅದ್ಭುತವಾದ ರುಚಿ. ನಾನಿಲ್ಲಿ 1 ಕೆಜಿಯಷ್ಟು ಬಂಗಡೆ ಮೀನುಗಳನ್ನು ತೊಗೊಂಡಿದ್ದೀನಿ. ಇವನ್ನು ಚೆನ್ನಾಗಿ ನಾವು ವಾಶ್ ಮಾಡಬೇಕು, ಅದು ಅತಿ ಮುಖ್ಯವಾದಂಥದ್ದು. ಈಗ ನಾನು ವಾಶ್ ಮಾಡೋದಕ್ಕಾಗಿ 1 ಸ್ಪೂನಷ್ಟು ಕಲ್ಲುಪ್ಪು ಹಾಗೆ 1 ಸ್ಪೂನಷ್ಟು ಹುಣಸೆ ರಸವನ್ನು ತೊಗೊಂಡಿದ್ದೀನಿ. ಈ ಕಲ್ಲುಪ್ಪು ಮತ್ತು ಹುಣಸೆ ರಸ ಎರಡೂ ಸೇರಿಬಿಟ್ಟು ಆ ಮೀನಿನಲ್ಲಿರುವಂಥ ಜಿಡ್ಡಿನ ಅಂಶವನ್ನು ತೆಗೆಯೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಇದನ್ನು ನಾನು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 10 ನಿಮಿಷಗಳ ಕಾಲ ಅದು ನೆನೆಯೋದಕ್ಕೆ ಇಟ್ಟಿದ್ದೀನಿ. ನೋಡಿ, ಇವಾಗ ಒಂದು 10 ನಿಮಿಷ ನೆಂದಿದೆ. ಅದು ಇವಾಗೆಲ್ಲ ಹೀರ್ಕೊಂಡ್ಬಿಟ್ಟು ಆ ತೇವಾಂಶ, ಆ ಮೇಲಿನ ಜಿಡ್ಡಿನ ಅಂಶವನ್ನು ಅದೆಲ್ಲ ತೆಗೆಯೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಈಗ ನೋಡಿ, ಈಗ ಚೆನ್ನಾಗಿ ವಾಶ್ ಮಾಡಿಕೊಂಡು ಕ್ಲೀನಾಗಿ ಫ್ರೆಶ್ ಆಗಿರುವಂಥ ಮೀನುಗಳಿವು. ಇದಕ್ಕೆ ನಾನೀಗ ಒಂದು 1/2 ಟೀ ಸ್ಪೂನಷ್ಟು ಅರಿಶಿನವನ್ನು ಹಾಗೆ 1 ಟೀ ಸ್ಪೂನಷ್ಟು ಹುಣಸೆ ರಸವನ್ನು ಆ್ಯಡ್ ಮಾಡಿಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಅದು ಅಪ್ಲೈ ಮಾಡಿ ಒಂದು 10 ನಿಮಿಷಗಳ ಕಾಲ ಅದನ್ನು ನೆನೆಯೋದಕ್ಕೆ ಇಡ್ತೀನಿ. ಯಾಕೆ ಅಂದರೆ ನಾವು ಸಾರಿಗೆ ಈ ಮೀನುಗಳನ್ನ ಹಾಕಿದವಾಗ ಆ ಮೀನುಗಳು ಒಡೆಯೋದಾಗಲಿ ಯಾವುದೇ ಸಮಸ್ಯೆಗಳು ಬರಲ್ಲ. ಇದು ಗಟ್ಟಿಯಾಗಿ ಇರೋದಕ್ಕೆ ಆ ಹುಣಸೆ ರಸ ತುಂಬ ಸಹಾಯ ಮಾಡುತ್ತೆ. ಈಗ ನಾನು ಒಂದು ಪ್ಯಾನನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕಿ ಬಿಸಿ ಮಾಡಿದ ನಂತರ ಒಂದು 1/2 ಟೀ ಸ್ಪೂನಷ್ಟು ಸಾಸಿವೆಯನ್ನು ಹಾಗೆ ಒಂದು 1/2 ಟೀ ಸ್ಪೂನಷ್ಟು ಮೆಂತೆಯನ್ನು ಹಾಕಿ ಚೆನ್ನಾಗಿ ಹುರ್ಕೋತಿದ್ದೀನಿ. ಇದಕ್ಕೇ 1 ಇಂಚಷ್ಟು ಶುಂಠಿಯನ್ನು ಹಾಗೆ ಒಂದು 10 ಪೀಸಷ್ಟು ಬೆಳ್ಳುಳ್ಳಿಯನ್ನು ಹಾಕಿ ಅದರ ಬೆಳ್ಳುಳ್ಳಿ ಮತ್ತು ಶುಂಠಿ ಹಸಿ ವಾಸನೆ ಹೋಗೋ ಹಾಗೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇವಾಗ ಒಂದು 2 ಇಂಚಷ್ಟು ಚಕ್ಕೆ ಹಾಗೂ ಒಂದು 3 ಪೀಸಸ್ಸು ಲವಂಗವನ್ನು ಹಾಗೆ ಒಂದು 2 ದೊಡ್ಡ ಗಾತ್ರದ ಈರುಳ್ಳಿಯನ್ನು ಸ್ಲೈಸ್ ಮಾಡಿ ಕಟ್ ಮಾಡಿ ಆ್ಯಡ್ ಮಾಡಿದ್ದೀನಿ. ಇದನ್ನು ಆ ಈರುಳ್ಳಿಯ ಒಂದು ಡೀಪಾಗಿ ಫ್ರೈ ಆಗಬೇಕು, ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗಬೇಕು, ಹಾಗೆ ಫ್ರೈ ಆಗಬೇಕು. ಒಂದು 1/2 ಟೀ ಸ್ಪೂನಷ್ಟು ಅರಿಶಿನವನ್ನು ಸೇರಿಸ್ಬಿಟ್ಟು ಈಗ ಚೆನ್ನಾಗಿ ಹುರ್ಕೋತಿದ್ದೀನಿ ಆಯಿಲಲ್ಲಿ. ಇದಕ್ಕೆ ನಾನು ಒಂದು ದೊಡ್ಡ ಗಾತ್ರದ ಟೊಮೊಟೊ ಹಣ್ಣನ್ನು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಅದು ಮೆಲ್ಟ್ ಆಗೋ ಹಾಗೆ ನಾನು ಎಲ್ಲ ಫ್ರೈ ಮಾಡ್ಕೋತೀನಿ. ಹಾಗೆ ಒಂದು ಒಳ್ಳೆಯ ಮೀನು ಸಾರಿನ ಘಮ ಬರಲಿ ಅನ್ನೋ ಕಾರಣಕ್ಕೆ ಕರಿಬೇವಿನ ಎಲೆಗಳನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು, ಅದರ ನೀರಿನ ಅಂಶ ಎಲ್ಲ ಹೋಗೋ ಹಾಗೆ ಫ್ರೈ ಮಾಡ್ಕೋಬೇಕು. ಹಾಗೆಯೇ ಇವಾಗ 1 ಟೀ ಸ್ಪೂನಷ್ಟು ಪೆಪ್ಪರ್ ಕಾಳುಗಳನ್ನು ಕೂಡ ಆ್ಯಡ್ ಮಾಡಿದ್ದೀನಿ. 1/2 ಬೌಲಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಇವಾಗ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ನಾನು 1 ಬೌಲಷ್ಟು ಹಸಿ ತೆಂಗಿನಕಾಯಿಯನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಇವನ್ನೆಲ್ಲ ಆ್ಯಡ್ ಮಾಡಿ ಆ ತೆಂಗಿನಕಾಯಿಯಲ್ಲಿ ಇರುವಂಥ ನೀರಿನ ಅಂಶ ಬಿಟ್ಟು ಅದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಆವಾಗ ಈ ಮೀನು ಸಾರಿನ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ಇವಾಗ ನಾನು 1 ಟೇಬಲ್ ಸ್ಪೂನಷ್ಟು ಖಾರದ ಪೌಡ್ರು ಹಾಗೆಯೇ 2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನು ನಾನಿವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿಬಿಟ್ಟು ಇದನ್ನು ಲೋ ಫ್ಲೇಮಲ್ಲೇ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಇದು ಕೂಡ ಅದರಲ್ಲಿ ಎಣ್ಣೆಯಲ್ಲಿ ಹುರಿದ್ರೆ ಅದರ ಟೇಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಇವಾಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದರ ಬಿಸಿ ಒಂದು ಸ್ವಲ್ಪ ಆರಿದ ನಂತರ ಒಂದು ಮಿಕ್ಸಿ ಜಾರಿಗೆ ಆ್ಯಡ್ ಮಾಡಿಬಿಟ್ಟು ಅದೇ ಮಿಕ್ಸಿ ಜಾರಿಗೇ 1 ಸ್ಪೂನಷ್ಟು ಹುಣಸೆ ರಸವನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ತಿಕ್ಕಾಗಿರುವಂಥ ಪೇಸ್ಟನ್ನು ಮಾಡ್ಕೊಂಬರ್ಬೇಕಾಗತ್ತೆ. ಇವಾಗ ನೋಡಿ, ತಿಕ್ಕಾಗಿರುವಂಥ ಗ್ರೇವಿ ರೆಡಿಯಾಗಿದೆ. ಇವಾಗ ನಾವು ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ. ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿದ ನಂತರ ಎಣ್ಣೆ ಬಿಸಿಯಾದ ನಂತರ ನಾವು ಒಂದು ಈರುಳ್ಳಿಯನ್ನು ಸ್ಲೈಸ್ಗಳಾಗಿ ಕಟ್ ಮಾಡಿಕೊಂಡಿರುವ ಈರುಳ್ಳಿಯನ್ನು ಆ್ಯಡ್ ಮಾಡ್ತಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ, ಡೀಪಾಗಿ ಫ್ರೈ ಮಾಡೋದು ಬೇಡ. ಯಾಕೆಂದರೆ ಈರುಳ್ಳಿ ನಮಗೆ ಸಾಂಬಾರಲ್ಲಿ ತಿನ್ನುವಾಗ ಬೈಟಲ್ಲಿ ಸಿಗಬೇಕು, ಆವಾಗನೇ ಅದು ಚೆನ್ನಾಗಿರುತ್ತೆ. ಇವಾಗ ನಾನು ಮಿಕ್ಸಿಯನ್ನು ಮಾಡಿಟ್ಟಿರುವಂಥ ಮಸಾಲವನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಮಸಾಲವನ್ನು ಆ್ಯಡ್ ಮಾಡಿದಂಥ ಒಂದು ತಕ್ಕ ಪ್ರಮಾಣದಲ್ಲಿ ನೀರನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಸಾರು ತುಂಬ ದಪ್ಪಗೂ ಇರಬಾರ್ದು, ತೆಳ್ಳಗೂ ಇರಬಾರ್ದು. ಇದು ಕುದ್ದ ನಂತರ ಸ್ವಲ್ಪ ತಿಕ್ಕಾಗುತ್ತೆ, ಹಾಗಾಗಿ ಒಂದು ಸ್ವಲ್ಪ ತೆಳ್ಳಗೇ ಇವಾಗ ಮಾಡ್ಕೊಂಡಿದ್ದೀನಿ. ಇವಾಗ ನಾನು 2 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದು ರುಚಿಗೆ ತಕ್ಕಷ್ಟು ನೀವು ರುಚಿಯನ್ನು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ. ಈ ನಂತರ ಉಪ್ಪನ್ನು ಸೇರಿಸಿದ ನಂತರ ಒಂದು 5 ನಿಮಿಷಗಳ ಕಾಲ ಅದನ್ನು ಚೆನ್ನಾಗಿ ಕುದಿಸ್ಕೋತೀನಿ. ಯಾಕೆಂದರೆ ಮೀನು ಹಾಕಿದ ನಂತರ ನಾವು ಈ ಸಾಂಬಾರನ್ನು ಕುದಿಸ್ಕೊಳ್ಳೋ ಹಾಗಿಲ್ಲ, ಯಾಕೆಂದರೆ ಮೀನು ಹಾಳಾಗಿಬಿಡುತ್ತೆ. ಲೋ ಫ್ಲೇಮಲ್ಲೇ ಕುದಿಸ್ಕೋಬೇಕಾಗತ್ತೆ. ಈಗ ಮೀನನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈ ಮೀನನ್ನು ಆ್ಯಡ್ ಮಾಡುವಾಗ ನೀವು ಫುಲ್ಲಾಗಿ ಲೋ ಫ್ಲೇಮಲ್ಲೇ ತರಬೇಕು. ಲೋ ಫ್ಲೇಮಲ್ಲೇ ನಾವು ಮೀನುಗಳನ್ನು ಕುದಿಸ್ಕೋಬೇಕು. ಹೈ ಫ್ಲೇಮಲ್ಲಿ ನಾನು ಕುದಿಸ್ಕೊಂಡ್ರೆ ಅದೆಲ್ಲ ಫುಲ್ ಮೆಲ್ಟ್ ಆಗಿಬಿಡುತ್ತೆ, ಫಿಶ್ಗಳೆಲ್ಲ ಒಡೆದೋಗುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲೇ ಕುದಿಸ್ಕೋಬೇಕು. ನಾನು 5ರಿಂದ 6 ನಿಮಿಷಗಳ ಕಾಲ ಇವಾಗ ಲಿಡ್ ಕ್ಲೋಸ್ ಮಾಡಿ ಕುದಿಸಿದ್ದೀನಿ. ನೋಡಿ, ಇವಾಗ ಮೀನುಗಳೆಲ್ಲ ಚೆನ್ನಾಗಿ ಬೇಯ್ತಿದೆ, ಒಂದು ಲೇಯರ್ ಎಲ್ಲ ಮೇಲೆ ಎದ್ದು ಬಂದಿದೆ.
ಅಂದರೆ ಇದು ಪರ್ಫೆಕ್ಟಾಗಿ ಬೆಂದಿದೆ ಅಂತೇಳಿ ಅರ್ಥ. ಇವಾಗ ನಾನು ಲಾಸ್ಟಲ್ಲಿ ಇದು ಇಳಿಸುವಾಗ ಒಂದೆರಡು ಕರಿಬೇವಿನ ಎಲೆಗಳನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಕರಿಬೇವಿನ ಎಲೆಯಿಂದಾಗಿ ಇದರ ಒಂದು ಘಮ ಕೂಡ ಸೂಪರಾಗಿ ಬರುತ್ತೆ. ಹೀಗೆ ಫಿಶ್ಶಿನ ಕಣ್ಣು ಕೂಡ ಓಪನ್ ಆಗಿದೆ. ಇದು ಪರ್ಫೆಕ್ಟಾಗಿ ಬೆಂದಿದೆ. ಈ ಎಲ್ಲ ಸಾಂಬಾರನ್ನು ಕೂಡ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ ಅಂಥೇಳಿ ಅರ್ಥ. ಈಗ ಪರ್ಫೆಕ್ಟ್ ಆದಂಥ ಒಂದು ಹೋಟೆಲ್ ಸ್ಟೈಲಲ್ಲಿ ಮೀನು ಸಾರು ರೆಡಿಯಾಗಿದೆ. ಇದಾಗಿತ್ತು ಇವತ್ತಿನ ನನ್ನ ರೆಸಿಪಿ. ಈ ರೆಸಿಪಿ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದಗಳು.